ಈ ಚಿದಾನಂದ ಅವಧೂತರು ಹಿಂದಿನ ಭಾಗದಲ್ಲಿ ಏನು ಹೇಳಿದ್ರು, ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲೇಬೇಕು. ಈ ಪರಿ ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲೇಬೇಕು. ಈ ಪರಿ ಸಂದೇಹವಿಲ್ಲದೆ ಒಂದು ಸಂಹಸ್ತರವು ಓದಿಕೊಡೆ. ಒಂದು ಪ್ರತ್ಯಕ್ಷ ದೇವಿಯು ಒಂದು ಕಂದ ಓದಿದುಡೆ. ಓ ಎಂದು ಕೊಡುವಳು ದೇವಿ ಫಲವಿದ ನಂಬುವುದು ಜಗವೆಲ್ಲ. ನಂಬುವುದು ಜಗವೆಲ್ಲ. ನಂಬುವುದು ಜಗವೆಲ್ಲ. ಒಂದು ದಿವಸದಲ್ಲಿ ಈ ಸಂಪೂರ್ಣ ಗ್ರಂಥವನ್ನು ಓದ್ತಕ್ಕಂಥದ್ದು. ಮಧ್ಯದಲ್ಲಿ ಒಂದು ದಿವಸವೂ ಕೂಡ ತಪ್ಪದೆ, ಸಂಶಯವಿಲ್ಲದೆ, ಮನಸ್ಸಿನಲ್ಲಿ ನೋವನ್ನು ತಾಳದೆ ಪ್ರತಿ ದಿವಸ ಈ ಗ್ರಂಥವನ್ನು ಓದಿದ್ದೇ ಆದರೆ ದೇವಿ ಒಂದು ವರ್ಷದಲ್ಲಿ ನಿಮಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡಬಹುದು. ಒಂದು ತಿಂಗಳು, 4 ತಿಂಗಳು, 4 ತಿಂಗಳು ಓದಿದರೆ ಬೇಗನೆಯ ಫಲಗಳನ್ನು ಕೊಡ್ತಾಳೆ. ಜಗತ್ತಿನ ಜನರೆಲ್ಲ ಇದನ್ನು ಸಂಪೂರ್ಣವಾಗಿ ನಂಬತಕ್ಕದ್ದು. ನಂಬಿಕೆಯ ಮೂಲ ಕಾರಣ ನಂಬಿದರೆ, ನಂಬಿ ಕರೆದರೆ ಓ ಎನ್ನನೇ ಶಿವನು ಎಂಬುದಾಗಿ ಆ ದೇವಿ ಪುರಾಣದ ವಿಚಾರವನ್ನ ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಮಂಡಲೆರಡೆ ಮಂಡಲೋದಲು ಚಂಡ ಫಲತಾನಹುದು. ಮಂಡಲೆರಡೆ ಮಂಡಲೋದಲು ಚಂಡ ಫಲತಾನಹುದು. ಅರೆ ಮಂಡಲೋದಲು ದೇವರಂದದಿ ಪೂಜೆಗೊಳ್ಳುತ್ತಲಿಹ. ಪಂಡಿತದಲವ ಬಿಡದೆ ತ್ರೈವರು ಶಂಡಲದು ಓದಿದವನಾದುಡೆ. ಚೆಂಡಿಯಾವಾಗಿ ಹಳುವ ಕನಹಂಬಿಗದಿ. ಮತ್ತೆ ಮಂಡಲ ಅಂದರೆ 48 ದಿವಸ, 2 ಮಂಡಲ ಅಂದರೆ 96 ದಿವಸ. ಒಂದು ಮಂಡಲ 48 ದಿವಸ, 2 ಮಂಡಲ ಓದಿದರೆ 96 ದಿವಸ ಆಗ್ತದೆ. ಇಂತಹ 48 ದಿವಸ 96 ದಿನದ ಕಾಲ ಈ ದೇವಿ ಮಹಾತ್ಮೆಯ ಒಂದು ದಿವಸ ತಪ್ಪದೆ ಯಾವ ಭಕ್ತನು ಓದುತ್ತಾನ ಅವರಿಗೆ ಚಂಡ ಫಲಗಳನ್ನು ದೇವಿ ಕೊಡುವುದರಲ್ಲಿ ಸಂಶಯವಿಲ್ಲ. ಮತ್ತು 2 ತಿಂಗಳು ಓದಿದರೆ ದೇವರಂತೆ ಆ ಭಕ್ತ ಪೂಜೆಯನ್ನು ಕೊಡ್ತಾನೆ. 3 ವರ್ಷ ಅಂದರೆ 303 ವರ್ಷ ಸಂಶಯವಿಲ್ಲದೆ, ಬೇಸರವಿಲ್ಲದೆ ಆ ದೇವಿಯ ಕಥೆಯನ್ನು ಓದಿದ್ದೇ ಆದರೆ ಸಾಕ್ಷಾತ್ ದೇವಿಯೇ ತಾನಾಗಿ ಈ ಜಗತ್ತಿನಲ್ಲಿ ಪೂಜೆಯನ್ನು ಕೊಡ್ತಾನೆ ಅಂತಕ್ಕಂಥ ವಿಚಾರವಿದೆ. ಆಸನವ ದಿಕ್ಕುಗಳ ನರಿದೆ ಆಸನದಿ ಕಾಮೈಗೆ ಬೋದಲು. ವಾಸವಾಹುದು ಫಲವು ಸಂಶಯವಿಲ್ಲದಂದದಲ್ಲಿ. ವಾಸನಿಗ ಸುಗಂಧ ಪುಷ್ಪಗಳ ಸುಧೂಪಾದೀಪವಿದದಲ್ಲಿ. ಬೀಸು ಪರ್ಯೈ ದೇವಿ ಮಹಾತ್ಮೆಯ ಓದುವುದು ಮುದದಿ. ಓದುವುದು ಮುದದಿ. ಓದುವುದು ಮುದದಿ. ಈ ದೇವಿ ಪುರಾಣವನ್ನು ಓದಬೇಕಾದ್ರೆ ಕೆಲವು ನಿಯಮಗಳನ್ನು ಹೇಳ್ತಾ ಹೋಗ್ತಾರೆ ಚಿದಾನಂದ ಅವಧೂತರು. ಇವುಗಳನ್ನ ತಿಳಿದು ಕೂಡತಕ್ಕಂಥ ಹಾಸಿಗೆ, ಕೂತ್ಕೊಳ್ತಕ್ಕಂಥ ರೀತಿ, ಇವುಗಳನ್ನ ತಿಳಿದು ಆಸನದಲ್ಲಿ ಇಚ್ಛೆಯಿಂದ ಓದಲು ಸಂಶಯವಿಲ್ಲದೆ ಫಲಗಳು ಪ್ರಾಪ್ತಿಯಾಗ್ತಾ ಹೋಗ್ತವೆ. ಸುವಾಸನೆಯುಳ್ಳ ಪುಷ್ಪಗಳು, ಧೂಪ, ದೀಪ ಇವುಗಳಿಂದ 14 ಉಪಚಾರಗಳಿಂದ, ಷೋಡಶೋಪಚಾರಗಳಿಂದ ದೇವಿಯನ್ನ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಶಾಂತಿ ಪೂಜೆಗೆ ಬಿಳಿಯ ಕಂಬಳಿಯನ್ನ, ವಶೀಕರಣಕ್ಕೆ ಕೆಂಪು ಕಂಬಳಿಯನ್ನ, ಭೂತ ಉಚ್ಚಾಟನೆಗೆ ವಶೀಕರಣಕ್ಕೆ ಕರಿ ಕಂಬಳಿಯನ್ನ, ಸಮ್ಯಜ್ಞಾನಕ್ಕೆ ಚಿಗುರೆಯ ಚರ್ಮವನ್ನು, ಜೀವನ್ಮುಕ್ತಿಗೆ ಹುಲಿಯ ಚರ್ಮವನ್ನು ಸಮವಾಗಿ ಮೆದುವಾಗಿ ಹಾಸಿ ಕುಳಿತುಕೊಳ್ಳಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಮತ್ತು ಯಾವ ದಿಕ್ಕನ್ನು ಅನುಸರಿಸಬೇಕು, ಪೂರ್ವ ದಿಕ್ಕಿಗೆ ಮುಖವಾಗಿ ಕೂಡಲು ದೇವರೊಲಮೆ ಜಾಗೃತಿಯಾಗಿ ಆಗ್ತದೆ. ಸರ್ವಸಿದ್ಧಿ ದಕ್ಷಿಣಕ್ಕೆ ಭೂತ ಉಚ್ಚಾಟನೆ, ವೈರಿನಾಶಕ್ಕೆ
ದಕ್ಷಿಣಕ್ಕೆ ಕುಳಿತು ಮುಖವನ್ನು ಮಾಡಿ ಓದಿದರೆ ವೈರಿಗಳು ನಾಶವಾಗ್ತಾರೆ. ಪಶ್ಚಿಮಕ್ಕೆ ಕುಳಿತು ಓದಿದರೆ ಧನಲಾಭವಾಗ್ತದೆ. ಉತ್ತರಕ್ಕೆ ಶ್ರೇಷ್ಠ ನಿವೃತ್ತಿ ಆಗ್ತದೆ. ಈಶಾನ್ಯಕ್ಕೆ ಮೋಕ್ಷ ಸಿದ್ಧಿ ಆಗ್ತದೆ. ವಾಯುವ್ಯಕ್ಕೆ ಮುಖವನ್ನು ಮಾಡಿ ಕುಳಿತರೆ ಆಕರ್ಷಣೆ, ಅಗ್ನಿ ವ್ಯಾಧಿ ನಾಶವಾಗ್ತದೆ. ನೈಋತ್ಯಕ್ಕೆ ಎಲ್ಲದೂ ಕೂಡ ನಿನಗೆ ಜಯ ಸಿಗ್ತದೆ ಅಂತಕ್ಕಂಥದ್ದನ್ನು ನಿಧಾನವಾಗುವುದು ತಾನು ಯಾವ ರೀತಿಯಾಗಿ ಕುರಿತು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಮತ್ತು ಈ ದೇವಿ ಮಹಾತ್ಮೆಯನ್ನು ಪೂಜುವ ಇನ್ನೂ ಅನೇಕ ಭಕ್ತಿಗಳನ್ನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ. ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸದಲಿದನೋದಬಾರದು. ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸದಲಿದನೋದಬಾರದು. ಪೂಜಿಸುತ್ತ ಗದ್ಯಾಯಗಳ ಭಕ್ತಿಯಲ್ಲಿ ಓದಿಸುತ್ತ ಓದು ಸಿಹನಾದುಡೆ ರಾಜನ ದೇವಿ ದಯದಲ್ಲಿ ಸೋಲಿಗವೆ ತಾನೇನು ಪರಮೇಶ್ವರಿಯ ಕರುಣದಲ್ಲಿ ಕಾಮ್ಯ ಸಿದ್ಧಿಯ ಸಾಧಕರು ಈ ಚರಿತ್ರೆಯನ್ನು ಷೋಡಶೋಪಚಾರದಿಂದ ಪೂಜಿಸೇ ಓದಬೇಕು. ಪೂಜಿಸದೇ ಇದ್ದರೆ ಈ ದೇವಿ ಗ್ರಂಥವನ್ನು ಓದಬಾರದು. ಪ್ರತಿಯೊಂದು ಅಧ್ಯಾಯವನ್ನು ಭಕ್ತಿಯಿಂದ ಪೂಜಿಸುತ್ತಾ ಓದಿದರೆ ಸಾರ್ವಭೌಮತ್ವವನ್ನು ಪಡೆಯುತ್ತಾನೆ ಮತ್ತು ಶ್ರೇಷ್ಠ ಯತಿಯಾಗ್ತಕ್ಕಂಥದ್ದು ಉಂಟು. ಪರಮೇಶ್ವರಿಯ ಕರುಣೆಯ ಮೇಲಿನಂತಾಗಿರುವುದರಲ್ಲಿ ಯಾವ ಆಶ್ಚರ್ಯವಿಲ್ಲ ಅಂತ ಹೇಳಿ ಪೂಜೆ ತೃಪ್ತಿಪಡಿಸುವುದು, ಸರ್ವವು ದೇವಿಯ ರೂಪವು ದೇವಿಯ ಹೊರತು ಅನ್ಯಮಿಲ್ಲವೆಂಬುದು ಭಾವಿಸುವುದು, ನಾನು ನನ್ನದೆಂಬ ಅಹಂಕಾರವನ್ನು ಗರ್ವವನ್ನು ಬಿಡತಕ್ಕದ್ದು, ದೇವಿಯೇ ತಾನೆಂಬ ಭೇದ ಚಿಂತನೆಯನ್ನು ಮಾಡತಕ್ಕಂಥದ್ದು. ಇದು ಭಕ್ತಿಗೆ ಸಮಾನವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ರೀತಿ ಪೂಜಿಸಿದರೆ ಸರ್ವವು ಸಿದ್ಧಿ ಆಗ್ತಕ್ಕಂಥದ್ದಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ. ಮತ್ತೆ ಓದುವುದು ನಿತ್ಯಾಗದಿರ್ಗೊಡೆ ಓದುವುದು ತಡಿಗಷ್ಟಮಿಯಲಿ. ಓದುವುದು ನಿತ್ಯಾಗದಿರ್ಗೊಡೆ ಓದುವುದು ತಡಿಗಷ್ಟಮಿಯಲಿ. ಮತ್ತೋದುವುದು ನವಮಿಯಲಿ ಚತುರ್ದಶ ಪೂರ್ಣಿಮಾಮಾಶದಲ್ಲಿ. ಓದುವುದು ಭೃಗು ಭೌಮ್ಯವಾರದಲ್ಲಿ ಓದುವುದು ನವರಾತ್ರಿಯಲ್ಲಿ. ಓದಿದೊಡೆ ಮಹಾಪುಣ್ಯ ನಿತ್ಯದಲೋದೆ ಫಲವಿಹುದು. ಪ್ರತಿ ದಿವಸ ಸಂಪೂರ್ಣ ಗ್ರಂಥವನ್ನು ಭಕ್ತಿಯಿಂದ ಓದಬೇಕು. ಇದು ಒಂದು ವೇಳೆ ಆಗದಿದ್ದರೆ, ಸಾಧ್ಯವಾಗದೆ ಹೋದರೆ ತದಿಗೆಯಲ್ಲಿ ಮತ್ತು ಅಷ್ಟಮಿಯಲ್ಲಿ ಮತ್ತು ನವಮಿಯಲ್ಲಿ, ಚತುರ್ದಶ, ಪೌರ್ಣಿಮಾ, ಅಮಾವಾಸ್ಯದಲ್ಲಿ ಈ ತಿಥಿಗಳನ್ನು ಯಾವುದಾದ್ರೂ ಒಂದು ನಿರ್ಣಯಿಸಿಕೊಂಡು ಓದ್ತಕ್ಕಂಥದ್ದು ಸೂಕ್ತ. ಅದು ಸಾಧ್ಯವಾಗದೆ ಹೋದರೆ ಮಂಗಳವಾರ, ಶುಕ್ರವಾರಗಳಲ್ಲಿ ಓದ್ತಕ್ಕಂಥದ್ದು ಸೂಕ್ತ. ಇವು ಸಾಗದಿದ್ದರೆ ನವರಾತ್ರಿಯ ದಿವಸ ಓದಿದರೆ ಮಹಾ ಪುಣ್ಯ ಪ್ರಾಪ್ತಿಯಾಗ್ತದೆ. ಮತ್ತು ನಿತ್ಯದಲ್ಲಿ ಓದ್ತಾ ಇದ್ದರೆ ದೇವಿ ಮಹಾತ್ಮೆಯನ್ನು ಲಾಭವಾಗ್ತದೆ. ಆರಂಭಿಸಲು ಯಾವುದಾದರೂ ಒಂದು ನಿಶ್ಚಯವಾದ ವಾರ ಮತ್ತು ತಿಥಿಗಳನ್ನು ನೋಡಿ ಈ ಕಥೆಯನ್ನು ಶುರು ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿ ಹೇಳ್ತಾರೆ. ಆವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ. ಆವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ. ದೇವಿ ಚರಿತವನಿದನು ನಿತ್ಯದರೋದಿಕೊಂಡಿರಲು. ಇವಳೈ ಬೇಡಿದ್ದ ಬಯಕಗಳಾವ ಪ್ರಾಯೋಗಗಳಾದರೂ ತಾವು ಶೇಖರದಲಹವು ದುಡಸಾಧಕದಿ ಪಡಿಸುವುದು. ಯಾವುದಾದ್ರೂ ಒಂದು ಶಕ್ತಿಯ ಮಂತ್ರವನ್ನು ಮಾಡಿ ಆಮೇಲೆ ದೇವಿಯ ಚರಿತ್ರೆಯನ್ನು ನಿತ್ಯದಲ್ಲಿ ಓದಿಕೊಂಡರೆ ಬೇಡಿದ್ದ ಬಯಕೆಗಳನ್ನು ತಾಯಿ ಕೊಡ್ತಾರೆ. ಯಾವ ಕಾರ್ಯ ಸಾಧನಕ್ಕಾದರೂ ದೃಢಭಕ್ತಿಯಿಂದ ಪಠಿಸಿದರೆ ಅತಿ ಬೇಗನೆ ಕಾರ್ಯಸಿದ್ಧಿಯಾಗುವುದು.
ಮಂತ್ರವೆಂದರೆ ಇಷ್ಟದೇವತೆಯ ಅನುಗ್ರಹ, ವಿಶೇಷವೂ ಅಥವಾ ಸ್ವರೂಪದ ಮನನದಿಂದ ರಚಿಸಲ್ಪಡುವುದು, ಇಲ್ಲವೇ ದೇವಿಯ ಸ್ವರೂಪವೇ ತನ್ನ ಸ್ವರೂಪವೆಂದು ತಿಳಿಯುವುದು ಮಂತ್ರವೆನಿಸುವುದು. ಓಂ ಮಂತ್ರವು ಸರ್ವರಕ್ಷಕ ಶಕ್ತಿಯ ನಾಮವು. ಇದರ ಉಚ್ಚಾರದಿಂದ ಸಕಲ ವಿಘ್ನ ಪರಿಹಾರವಾಗಿ ಸರ್ವಸಿದ್ಧಿಯಾಗುವುದು. ಹಂಸಂ ಇದು ಎರಡಕ್ಷರದ ಮಂತ್ರ. ಇದು ಉಲಟವಾಗಿದೆ. ಇದನ್ನೇ ಸೋಹಂ ಎಂದು ಅಜಪ ಗಾಯತ್ರಿ ಮಂತ್ರ ಎಂಬುದಾಗಿ ಆ ಶಕ್ತಿಯೇ ತಾ ಎಂಬ ಅಭೇದ ಚಿಂತನೆ ಇರತಕ್ಕಂಥದ್ದು. ಓಂ ನಮಃ ಶಕ್ತಿ, ಓಂ ನಮಃ ಶಕ್ತಿ ಇವುಗಳಿಂದ ಸರ್ವ ಮನೋರಥ ಸಿದ್ಧಿಯಾಗುವುದು. ಓಂ ಹ್ರೀಂ ಚಂಡಿಕಾಯೈ ನಮಃ ಇದು ಅಷ್ಟಾಕ್ಷರಿಯ ಮಂತ್ರವು ಸರ್ವ ವಸ್ತುವಿನ ಸಿದ್ಧಿಯನ್ನು ಮಾಡಿಕೊಳ್ಳಲು ಸಾಧನವಾಗಿದೆ. ಸರ್ವ ವಸ್ತುಗಳನ್ನು ಸಮರ್ಪಕವಾಗಿರಿಸಲು ಇದನ್ನು ಉಚ್ಚರಿಸಲು ಮನಸ್ಸಿನ ಶುದ್ಧತೆಯಾಗುವುದು. ಓಂ ಹೈಂ ಮಹಾಸರಸ್ವತಿ ನಮಃ. ಐಂ ಇದು ಸರಸ್ವತಿ ಬೀಜಾಕ್ಷರ ಮಂತ್ರ. ಈ ಮಂತ್ರದಿಂದ ವಿದ್ಯಾ ಪ್ರಾಪ್ತಿಯಾಗುವುದು, ವಿಘ್ನ ಪರಿಹಾರವಾಗುವುದು, ಚಿತ್ತ ಶುದ್ಧಿಯಾಗುವುದು, ಸ್ವರೂಪ ಪ್ರಾಪ್ತಿಯಾಗುವುದು. ಓಂ ಹ್ರೀಂ ಮಹಾಕಾಳೈ ನಮಃ. ಹ್ರೀಂ ಇದು ಮಹಾಲಕ್ಷ್ಮಿಯ ಪ್ರಣಾಮ. ಇದರಿಂದ ಸರ್ವ ಮನೋರಥ ಪೂರ್ಣಗೊಳ್ಳುತ್ತದೆ. ಬೀಜಾಕ್ಷರ ಇದರ ಪಠಣದಿಂದ ಚಿತ್ತಶುದ್ಧಿ ವಾಕ್ಸಿದ್ಧಿಗಳಾಗುವು. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ಛೈ ಇದು ನಿವಾರಣ ಮಂತ್ರ. ಅರ್ಥ ಏ ಚಿತ್ ಸ್ವರೂಪವೇ ಮಹಾಸರಸ್ವತಿ, ಏ ಚಿತ್ರೂಪಿಣಿ ಮಹಾಲಕ್ಷ್ಮಿ, ಏ ಆನಂದಾಯಿನಿ ಮಹಾಕಾಲಿ, ನಿಮಗೆ ನಮಸ್ಕಾರವು. ಬ್ರಹ್ಮವಿದ್ಯೆ ಹೊಂದುವುದಕ್ಕಾಗಿ ಸದಾ ತಮ್ಮ ಧ್ಯಾನ ಮಾಡ್ತಾ ಇದ್ದೇನೆ. ಅವಿದ್ಯೆ ನನ್ನನ್ನು ಅವಿದ್ಯೆಯಿಂದ ನನ್ನನ್ನು ಮುಕ್ತವನ್ನಾಗಿ ಮಾಡು. ಈ ಮಂತ್ರೋಪವಾಸನೆಗೆ ಆನಂದ ಮತ್ತು ಶಿವ ಸಾಯುಜ್ಯವು ದೊರೆಯುವುದು ಖಂಡಿತ ಎಂಬುದಾಗಿ ಯಾವ ಚಿದಾನಂದ ಅವಧೂತರು ಹೇಳಿ, ಮತ್ತು ಒಂದೆರಡು ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತ್ತಿಹುದು. ಒಂದೆರಡು ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತ್ತಿಹುದು. ಒಂದೆರಡು ನಾಲ್ಕಾಗಿ ದೇವಿಯ ಕರುಣೆ ಬಾಳುವುದು. ಇಂದು ಕೇಳಿರಿ ಜನರು ಈ ಅಪ್ಪಂತೆ ನಿತ್ಯದ ಓದಿಕೊಳ್ಳಿರಿ. ಸಂದೇಹ ತಾನಿಲ್ಲ ಗುರುಚಿದಾನಂದ ದಯವಿಹುದು. ಗುರುಚಿದಾನಂದ ದಯವಿಹುದು. ಗುರುಚಿದಾನಂದ ದಯವಿಹುದು. 18ನೇ ಅಧ್ಯಾಯಗಳಲ್ಲಿ 1 ಮತ್ತು 2ನೇ ಅಧ್ಯಾಯವನ್ನು ಓದಿದರೆ ಪುಣ್ಯ ಪ್ರಾಪ್ತಿಯಾಗ್ತದೆ. 1, 2, 4 ಅಧ್ಯಾಯವನ್ನು ಓದಿದರೆ ದೇವಿಯ ದಯೆ ನಿಮಗೆ ವಿಶೇಷವಾಗಿ ದೊರೆಯುತ್ತದೆ. ಮೇಲೆ ಹೇಳಿದ ಪ್ರಕಾರ ಪ್ರತಿನಿತ್ಯ ಓದಿಕೊಂಡರೆ ಸಂದೇಹವಿಲ್ಲದೆ ಗುರುಚಿದಾನಂದರ ಸಂಪೂರ್ಣ ದಯ ದೊರಕುವುದು. ಆತ್ಮಬಂಧು ಭಗಿನಿಯರಿಗೆ ಸವಿನೆಯ ಸೂಚನೆಯು. ಈ ಪುರಾಣದ ಬಗ್ಗೆ ಕೆಲವರಿಗೆ ಮೂಢನಂಬಿಕೆ ಉಂಟಾಗಿ ಭಿನ್ನಾಭಿಪ್ರಾಯವಿರುವುದು. ಸರ್ವ ಕಾರ್ಯಗಳು ಮಡಿಯಿಂದಲೇ ಆಗಬೇಕು. ಹುಡುಗರ ಮನೆಯಲ್ಲಿ ಏನಾದರೂ ಮೈಲಿಗೆ ಆದರೆ ಅನರ್ಥಗಳಾಗುವುದು. ನಿಯಮ ತಪ್ಪಿದರೆ, ತಪ್ಪು ಓದಿದರೆ ಕೆಡುಕುಂಟಾಗಬಹುದು. ಆದ್ದರಿಂದ ಅದರ ಪಾರಾಯಣ ಬೇಡ, ಇದು ಮನೆಯಲ್ಲಿಯೂ ಬೇಡ ಅನ್ನುವರು ಬಹಳಷ್ಟು ಜನರಿದ್ದಾರೆ. ಭಾವದಂತೆ ಫಲ. ಏನಾದರೂ ಸಂಶಯವನ್ನು ಪಟ್ಟರೆ ಸಂಶಯ ಒಲಿಗೆ ದೇಹ ಬುದ್ಧಿ ಇಲ್ಲ, ಜಗದ ಸುದ್ದಿ ಇಲ್ಲ, ಸಂಸಾರದೊಳಗವ ನಿಂತು ಇಲ್ಲ, ಮುಂದೆ ಬದ್ದನಲ್ಲ ಅಂತಕ್ಕಂಥ ನಾನುಡಿಗಳಿದ್ದಾವೆ. ಅದಕ್ಕೋಸ್ಕರ ತಾಯಿಯ ಬಗ್ಗೆ ಅನೇಕ ಮೂಢನಂಬಿಕೆಗಳನ್ನು ಇಟ್ಕೊಂಡು ಪೂಜೆಯನ್ನೇ ಮಾಡಬಾರ್ದು ಅಂತಕ್ಕಂಥದ್ದು ಇದು ಅನರ್ಥ. ಅದಕ್ಕೋಸ್ಕರ ಇದಕ್ಕೆ ಒಂದು ಸೂತ್ರವನ್ನು ಹೇಳಿದ್ದಾರೆ ಚಿದಾನಂದ ಅವಧೂತರು. ಏನಾದರೂ ನಿನ್ನಿಂದ ತಪ್ಪಾದರೆ ಆ ತಾಯಿಯಲ್ಲಿ ಕ್ಷಮೆಯನ್ನು ಕೇಳತಕ್ಕಂಥದ್ದು ಮೋಕ್ಷಕ್ಕೆ ಕಾರಣವಾಗ್ತದೆ. ಅದರಿಂದ ತಾಯಿ ಪ್ರೀತ್ಯರ್ಥವಾಗಿ ನಿಮಗೆ ಮೋಕ್ಷವನ್ನು ಕೊಡುವುದರಲ್ಲಿ ಸಂಶಯವಿಲ್ಲ. ಇದಕ್ಕೆ ತಾಯೇ ಜಗದಂಬ, ನನ್ನಿಂದ ಹಗಲು ರಾತ್ರಿ ಸಾವಿರಾರು ತಪ್ಪುಗಳಾಗುತ್ತವೆ. ನಾನು ನಿನ್ನ ಮಗ ದಾಸನೆಂಬುದಾಗಿ ತಿಳಿದು ಅವುಗಳೆಲ್ಲವನ್ನು ಕ್ಷಮಿಸು. ಮಡಿ ಮೈಲಿಗೆ ಆಚಾರ ವಿಚಾರ ಜಾಣತನ ತಿಳುವಳಿಕೆ ಮಂತ್ರ ತಂತ್ರ ಜಪ ತಪ ಪೂಜಾ ಪುನಸ್ಕಾರಗಳನ್ನು ನಾನರಿಯೇ. ಪೂಜಾ ಸಾಮಗ್ರಿ ಮಂತ್ರ ಕ್ರಿಯಾ ಭಕ್ತಾದಿಗಳಿಂದ ಕೊರತೆಯಾದ ಪೂಜೆಯನ್ನು ಕ್ಷಮಿಸಿ ಪೂರ್ಣ ಮಾಡಿಕೊ. ನನ್ನ ದುಃಖವನ್ನು ಪರಿಹರಿಸಿ ಆನಂದವನ್ನು ಉಂಟು ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ನಿನ್ನ ವಿನಃ ಅನ್ಯರು ಸಮರ್ಥರಿರುವರೆ. ಅನಾಥ ರಕ್ಷಕರು ದಯಾಸಮುದ್ರಗಳು ನೀನೇ ಅಲ್ಲವೇ.
ನಿನಗೆ ಶರಣಾಗತನಾಗುವುದೊಂದೇ ನನ್ನ ಕರ್ತವ್ಯ. ಏನು ಮಾಡಿದರೆ ನಿನ್ನ ದರ್ಶನವು ದೊರೆಯುವುದೋ ಅದನ್ನು ನನ್ನಿಂದ ಮಾಡಿಸುವ ಸಂಪೂರ್ಣ ಭಾರವು ನಿನ್ನದೇ ತಾಯಿ ಎಂಬುದಾಗಿ ನಿರ್ಮಲ ಮನಸ್ಸಿನಿಂದಲೂ ದೃಢ ನಂಬಿಕೆಯಿಂದಲೂ ಪ್ರಾರ್ಥಿಸಿ ಆರಂಭಿಸಬೇಕು. ಪೂಜಾ ಸಾಮಗ್ರಿಗಳು ದೊರೆಯದಿದ್ದರೂ ಕೂಡ ಕೇವಲ ಭಕ್ತಿಯಿಂದ ಮಂತ್ರಪೂರ್ವಕವಾಗಿ ಉಳಿಸಿದರೆ ತಾಯಿ ತನ್ನ ಮನ್ನಿಸಿ ಕಾಪಾಡುವುದರಲ್ಲಿ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವುದರಲ್ಲಿ ಸಂದೇಹವಿಲ್ಲ ಎಂಬುದಾಗಿ ಚಿದಾನಂದರು ಹೇಳಿ ಇಂದಿನ ಕಥೆಗೆ ಮಂಗಳವನ್ನು ಪಾಡ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ 1ನೇ ಅಧ್ಯಾಯದಿಂದ ಮತ್ತೆ ದೇವಿ ಮಹಾತ್ಮೆ ಶುರುವಾಗ್ತದೆ. ಈಗ ಪೂಜಾ ಅಧ್ಯಾಯ ಸಂಪೂರ್ಣವಾಗಿ ಮಂಗಳವನ್ನು ಹಾಡ್ತಾ ಇದ್ದೇವೆ. ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಗಂಗೆಯ ಮುನೆಗಳ ಸಂಗಮದೊಳು ಬಿಂದು, ಗಂಗೆಯ ಮುನೆಗಳ ಸಂಗಮದೊಳು ಬಿಂದು, ಶೃಂಗಾಟ ಗೋಪರಿಯ ರಂಗು ಮಂಟಪದೊಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಭಕ್ತಿ ಜಲವ ನೀಡಿ ಮಜ್ಜನ ಗೈದು ವಿಗತಿ ಗಂಧವನೇ ತಿಂಡಿ, ಭಕ್ತಿ ಜಲವ ನೀಡಿ ಮಜ್ಜನ ಗೈದು ವಿಗತಿ ಗಂಧವನೇ ತಿಂಡಿ. ಕರಣೆ ಕ್ರಿಯಗಳೆಂಬ ತಿರುಗುವ ಅಕ್ಷತೆ ಇಟ್ಟು, ಕರಣೆ ಕ್ರಿಯಗಳೆಂಬ ತಿರುಗುವ ಅಕ್ಷತೆ ಇಟ್ಟು, ಹರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂರಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಹರುಷವೆಂಬುವ ರೂಪವ ಸಮಾಧಿಸಿ ಹೊರಗಿಂದು ಋಷಿದೇವ ಇರಲೆಲ್ಲಿ ಪರಿಪೂರ್ಣ ನೈವೇದ್ಯವನೆ ಮಾಡಿ, ಇರಲೆಲ್ಲಿ ಪರಿಪೂರ್ಣ ನೈವೇದ್ಯವನೆ ಮಾಡಿ, ನೆರವಾತ್ರಿ ಗುಣವೆಂಬ ವರದ ಕುಲವ ಕೊಟ್ಟು, ನೆರವಾತ್ರಿ ಗುಣವೆಂಬ ವರದ ಕುಲವ ಕೊಟ್ಟು, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಕರವಸ್ತು ತಾನಾಗಿದೆ, ಕರದಿಷ್ಟ ಲಿಂಗವಿದೆ ಶರೀರದೊಳು ಪರವಸ್ತು ತಾನಾಗಿದೆ. ಪರವೊಳಗೆರಡೆಂದ ಬರಿವರಿವನೆನಿರಿ, ಪರವೊಳಗೆರಡೆಂದ ಬರಿವರಿವನೆನಿರಿ, ಸುಸಿದ್ಧನಂಬಿಯೊಡೆರದೆ ಕಮಯನಗಿ, ಸುಸಿದ್ಧನಂಬಿಯೊಳು ಬೆರದೆ ಕಮಯನಗಿ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಕೈಗೆಯ ಮುನೆಗಳ ಸಂಗಮದೊಳು ಮಿಂದು, ಕೈಗೆಯ ಮುನೆಗಳ ಸಂಗಮದೊಳು ಮಿಂದು, ಶೃಂಗಾಟ ಗೋಪರಿಯ ರಂಗು ಮಂಟಪದೊಳು, ಶೃಂಗಾಟ ಗೋಪರಿಯ ರಂಗು ಮಂಟಪದೊಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಆದಿಶಕ್ತಿ ಪಾದಾರವಿಂದಲೇ